ವಾಲ್ಮೀಕಿ ನಿಗಮದಲ್ಲಿ ಭ್ರಷ್ಟಾಚಾರ ನಡೆಸಿರುವ ಸಚಿವ ನಾಗೇಂದ್ರ ರಾಜೀನಾಮೆ ಪಡೆಯದಿದ್ದರೆ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಬಿಜೆಪಿ ಮುಖಂಡ ಎಂಪಿ ಜಿರ್ಲಿ ಹೇಳಿದರು. ಬುಧವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಕಾಂಗ್ರೆಸ್ ಸರ್ಕಾರ ಸಿಎಂ ಎಚ್ಚೆತ್ತುಕೊಂಡು ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ ರೂಪಾಯಿ ಭ್ರಷ್ಟಾಚಾರ ನಡೆಸಿರುವ ನಾಗೇಂದ್ರ ಅವರನ್ನು ಸಚಿವ ಸ್ಥಾನದಿಂದ ವಜಾ ಮಾಡಬೇಕು ಎಂದರು. ದಲಿತರ ಏಳಿಗೆಗೆ ಮೀಸಲಿಟ್ಟ ಅನುದಾನವನ್ನು ನಾಗೇಂದ್ರ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅವಧಿಯಲ್ಲಿ ಭ್ರಷ್ಟಾಚಾರ ನಡೆಸಿರುವುದು ಸಾಬೀತಾಗಿ ಸಿದ್ದರಾಮಯ್ಯ ಅವರು ರಾಜೀನಾಮೆ ಪಡೆದಿದ್ರು. ಈಗ ಅವರನ್ನ ಮತ್ತೆ ಸಚಿವರನ್ನಾಗಿ ಮಾಡಿದ್ದು ದುರಂತ ಎಂದರು. ಕರ್ನಾಟಕದ ಖಜಾನೆ ಲೂಟಿ ಮಾಡಿರುವ ನಾಗೇಂದ್ರ ಅವರನ್ನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಂಪುಟದಲ್ಲಿ ಸಚಿವ ಸ್ಥಾನ ನೀಡಿದ್ದು ಸರಿಯಲ್ಲ. ಈಗಾಗಲೇ ವಾಲ್ಮೀಕಿ ನಿಗಮದಲ್ಲಿ ನಡೆದ ಭ್ರಷ್ಟಾಚಾರದ ತನಿಖೆ ನಡೆಯುತ್ತಿದೆ. ಕೂಡಲೇ ಅವರ ರಾಜೀನಾಮೆ ಪಡಿಬೇಕು ಎಂದರು. ಅಹೋರಾತ್ರಿ ಧರಣಿ ಯಶಸ್ವಿ 3ನೇ ದಿವಸ ಕಾಲಿಟ್ಟಿದೆ. ನಮ್ಮ ಇಬ್ಬರು ಜಿಲ್ಲಾ ಅಧ್ಯಕ್ಷರ ನೇತೃತ್ವದಲ್ಲಿ ಬಹುತೇಕ ಬಹಳ ದಿವಸಗಳ ನಂತರ ಇಷ್ಟೊಂದು ಉಗ್ರವಾಗಿರುವಂಥ ಹೋರಾಟ, ಅಹೋರಾತ್ರಿ ಹೋರಾಟ ಬಹಳ ವ್ಯವಸ್ಥಿತ ರೀತಿಯಲ್ಲಿ, ಶಾಂತ ರೀತಿಯಲ್ಲಿ ಮಾಡ್ತಾ ಇರುವಂಥ ಎಲ್ಲ ನನ್ನ ಕಾರ್ಯಕರ್ತರಿಗೆ ನಾನು ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ. ಬಹುತೇಕ ಡಿ ಕೆ ಶಿವಕುಮಾರ್ ಅವರು ಎಚ್ಚೆತ್ತುಕೊಳ್ಬೇಕು, ಕಾಂಗ್ರೆಸ್ ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಯಾವ ಎಸ್ ಟಿ ಸಮುದಾಯದ ಹಣವನ್ನು 187 ಕೋಟಿ ರೂಪಾಯಿಗಳನ್ನು ಕರಪ್ಷನ್ ಮಾಡಿರುವಂಥ ನಾಗೇಂದ್ರ ಅವರನ್ನು ತುರ್ತಾಗಿ ಕೈ ಬಿಡಬೇಕು. ಇಲ್ಲದೇ ಇದ್ದರೆ ಈ ರೀತಿಯಾಗಿರುವಂಥ ಅಹೋರಾತ್ರಿ ಧರಣಿ ಬಹುತೇಕ ಇದು ಇಡೀ ರಾಜ್ಯದಲ್ಲಿ ಪ್ರಾರಂಭವಾಗಿದೆ. ಅದು ತಾಲೂಕಾ ಲೆವೆಲ್ಗೂ ಹಬ್ಬುತ್ತೆ, ಹಳ್ಳಿಗೂ ಹಬ್ಬುತ್ತೆ ಅನ್ನುವಂಥ ಒಂದು ಎಚ್ಚರಿಕೆಯ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ. ಕರ್ನಾಟಕ ರಾಜ್ಯ ಒಂದು ಮೌಲ್ಯಾಧಾರಿತ ರಾಜಕಾರಣಕ್ಕೆ ಹೆಸರುವಾಸಿಯಾಗಿರುವಂಥದ್ದು. ಅಂಥದ್ರಲ್ಲಿ ಯಾವ ಸಿದ್ದರಾಮಯ್ಯನವರು 2024ರಲ್ಲಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಈ ರೀತಿಯಾಗಿ ಒಂದು ಆಪಾದನೆ ಬಂದಾಗ ಅದು ವಾಲ್ಮೀಕಿ ನಿಗಮ, ಇಟ್ ಈಸ್ ಎ ನಿಗಮ ರನ್ ಬೈ ದಿ ಗೌರ್ಮೆಂಟ್ ಆಫ್ ಕರ್ನಾಟಕ. ಅದು ನಾಗೇಂದ್ರ ಅವರ ಮಿನಿಸ್ಟ್ರಿಯ ಕೆಳಗಡೆ ಬರ್ತಾ ಇತ್ತು. ಎಸ್ ಟಿ ಸಮುದಾಯದ ಹಣವನ್ನು ಆನ್ಲೈನ್ 187 ಕೋಟಿ ರೂಪಾಯಿಗಳನ್ನು ವರ್ಗಾವಣೆ ಮಾಡಿರುವಂಥದ್ದು ಒಂದು ಐತಿಹಾಸಿಕ, ಒಂದು ಕಪ್ಪು ಚುಕ್ಕೆ ಕರ್ನಾಟಕ ರಾಜ್ಯ ಒಂದು ರಾಜಕೀಯ ಇತಿಹಾಸದಲ್ಲಿ. ಈ ಒಂದು ವಿಚಾರವನ್ನು ತೆಗೆದುಕೊಂಡು 2024ರಲ್ಲಿ ನಾವು ಹೋರಾಟ ಮಾಡಿದಾಗ ಮುಖ್ಯಮಂತ್ರಿಗಳಾಗಿದ್ದಂಥ ಸಿದ್ದರಾಮಯ್ಯನವರು ಇಟ್ ಈಸ್ ಪ್ರೈಮಾ ಫೇಸಿ ಅಪಿಯರ್ಸ್ ಟು ಬಿ ಟ್ರೂ ಅಂತ ತಿಳ್ಕೊಂಡು ಯಾವುದೇ ಮುಲಾಜಿಲ್ಲದೆ ಅವರ ಒಂದು ರಾಜೀನಾಮೆಯನ್ನು ತೆಗೆದುಕೊಂಡಿದ್ದರು. ಅದರ ನಂತರದಲ್ಲಿ ಇನ್ವೆಸ್ಟಿಗೇಷನ್ ಪ್ರಾರಂಭವಾಯಿತು. ಇಡಿ ರೇಡ್ಗಳಾದವು, ಇನ್ವೆಸ್ಟಿಗೇಷನ್ ಚಾಲೂ ಆಗಿ ಚಾರ್ಜ್ ಶೀಟ್ಗಳನ್ನು ಹಾಕಿದ್ದಾರೆ. ಇವತ್ತು ಕೋರ್ಟು ಮುಂದೆ ಈ ಮ್ಯಾಟರ್ ಪೆಂಡಿಂಗ್ ಇದೆ. ಆ್ಯಂಡ್ ಶ್ರೀ ನಾಗೇಂದ್ರ ಈಸ್ ಫೇಸಿಂಗ್ ನಾಟ್ ಲೆಸ್ ದೆನ್ 42 ಕ್ರಿಮಿನಲ್ ಕೇಸಸ್ ಇನ್ ಆಲ್ ದ ಕೇಸಸ್, ಮೋಸ್ಟ್ಲಿ ಕರಪ್ಷನ್ ಕೇಸಸ್ ಆ್ಯಂಡ್ ಅಂಡರ್ ದಿ ಇಂಡಿಯನ್ ಪಿನಲ್ ಕೋಡ್ ಎಲ್ಲ ನಮೂನೆಯ ಕ್ರಿಮಿನಲ್ ಚಾರ್ಜಸನ್ನು ಅವರು ಎದುರುಗಡ್ತಾ ಇದ್ದಾರೆ. ನಾನು ಒಂದು ಮಾತನ್ನು ಕೇಳಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ. ಕರ್ನಾಟಕ ಸರ್ಕಾರ ನಿಮ್ಮದೇ, ನಿಗಮ ನಿಮ್ಮದೇ, ವಾಲ್ಮೀಕಿ ನಿಗಮ ನಿಮ್ಮದೇ. ಹಣ ಲೂಟಿ ಆಗಿರುವಂಥದ್ದು ಕರ್ನಾಟಕ ರಾಜ್ಯ ಖಜಾನೆಯಿಂದ ಲೂಟಿಯಾಗಿದೆ. ಅವರನ್ನು ಮಂತ್ರಿಗಳನ್ನಾಗಿ ಮಾಡ್ತಾ ಇದ್ದೀರಿ. ಆರೋಪಿಯು ನಿಮ್ಮವರೇ, ಸಾಕ್ಷಿಗಳು ನಿಮ್ಮವರೇ, ಹಣ ಸರ್ಕಾರದ್ದು, ಇನ್ವೆಸ್ಟಿಗೇಷನ್ ಮಾಡುವಂಥವರು ನಿಮ್ಮವರೇ. ಇಂಥದ್ರಲ್ಲಿ ಆರೋಪಿನೂ ನೀವೇ, ಸಾಕ್ಷಿಗಳೂ ನೀವೇ, ತೀರ್ಪು ಕೊಡೋರು ನೀವೇ ಅಂದಾಗ ನ್ಯಾಯ ಹೇಗೆ ಸಿಗುತ್ತೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಇಡೀ ಜನತೆ ಇದನ್ನು ಕೇಳ್ತಾ ಇದ್ದಾರೆ. ಆದ್ದರಿಂದ ಈ ವಿಷಯದಲ್ಲಿ ಸುಪ್ರೀಂ ಕೋರ್ಟ್ನವರು ಬಹಳ ಸ್ಪಷ್ಟವಾದ ಒಂದು ಚಿಂತನೆಯನ್ನು ಕೊಟ್ಟಿದ್ದಾರೆ. ವೆನೆವರ್ ಎ ಪರ್ಸನ್ ಇಸ್ ಟೆಂಟೆಡ್ ವಿತ್ ಕ್ರಿಮಿನಲ್ ಕರಪ್ಷನ್, ಸೀರಿಯಸ್ charges of any government department, he is not supposed to be inducted, he is not supposed to be taken into cabinet. ಅದನ್ನು ಕೊಟ್ಟುಬಿಟ್ರೆ ನ್ಯಾಯ ಸಿಗೋಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಆದ್ದರಿಂದ ಮುಖ್ಯಮಂತ್ರಿಗಳು ಎಚ್ಚೆತ್ತುಕೊಳ್ಬೇಕು, ಎಚ್ಚೆತ್ತುಕೊಂಡು ಅವರನ್ನು ರಾಜೀನಾಮೆಯನ್ನು ಪಡಿಬೇಕು. ಇಲ್ಲದೇ ಇದ್ದರೆ ಈ ಉಗ್ರ ಹೋರಾಟ ಇನ್ನೂ ನಡೆಯುತ್ತೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ.
ಬಿಜೆಪಿ ಗ್ರಾಮೀಣ ಜಿಲ್ಲಾಧ್ಯಕ್ಷ ಸುಭಾಷ್ ಪಾಟೀಲ್ ಮಾತನಾಡಿ, ಕಳಂಕಿತ ಸಚಿವ ನಾಗೇಂದ್ರ ಅವರನ್ನ ವಜಾ ಮಾಡದಿದ್ರೆ ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಹೋರಾಟಗಾರರ ತಾಳ್ಮೆಯನ್ನ ಈ ಸರ್ಕಾರ ಪರೀಕ್ಷೆ ಮಾಡಬಾರ್ದು. ಯಾಕಂದ್ರೆ ರಾಜೀನಾಮೆ ಕೊಡ್ಬೇಕಂತೇಳಿ ಇವತ್ತು ಎಲ್ಲಾ ಜಿಲ್ಲಾ ಕೇಂದ್ರಗಳ ಅಹೋರಾತ್ರಿಗಳು ಧರಣಿಗಳು ನಡೆದವ. ಸದನದಲ್ಲಿ ಕೂಡ ನಮ್ಮ ಶಾಸಕರು ಕೂಡ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಕಳಂಕಿತ ಸಚಿವರನ್ನು ಇಟ್ಕೊಂಡು ಈ ರಾಜ್ಯದಲ್ಲಿ ಸರ್ಕಾರ ಮಾಡಬಾರ್ದು ಮತ್ತು ತಕ್ಷಣ ಆ ಕಳಂಕಿತ ಸಚಿವರನ್ನ ಸರ್ಕಾರದಿಂದ ವಜಾ ಮಾಡ್ಬೇಕಂತ ನಾವು ಆಗ್ರಹವನ್ನ ಮಾಡ್ತೀವಿ. ಅವರ ಎಚ್ಚೆತ್ತುಕೊಂಡು ಇವತ್ತ ಆ ಕಳಂಕಿತ ಸಚಿವರನ್ನು ವಜಾ ಮಾಡಲಿಲ್ಲ ಅಂದ್ರೆ ನಾಳೆಯಿಂದ ನಮ್ಮ ಉಗ್ರವಾದಂತಹ ಹೋರಾಟಗಳು ಪ್ರಾರಂಭವಾಗ್ತಾವ. ರಸ್ತೆ ತಡೆ ಇರ್ಬೋದು, ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕುವಂತ ಕಾರ್ಯಕ್ರಮ ಇರ್ಬೋದು, ಸರ್ಕಾರಕ್ಕೆ ಪರಕೆ ಸೇವೆ ಕೊಡುವಂತ ಹೋರಾಟಗಳು ಇನ್ನು ಪ್ರಾರಂಭ ಆಗ್ತಾ ಇದ್ದಾವ. ದಯಮಾಡಿ ಈ ನಾಡಿನ ಮುಖ್ಯಮಂತ್ರಿಗಳು ಹೋರಾಟಗಾರರ ಸಹನೆ ಮತ್ತು ತಾಳ್ಮೆಯನ್ನ ಪರೀಕ್ಷೆ ಮಾಡಬಾರದು ಅನ್ನುವಂತ ಮಾತನ್ನ ಈ ಸರ್ಕಾರಕ್ಕೆ, ಈ ಮುಖ್ಯಮಂತ್ರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ತಕ್ಷಣ ಬಿ ನಾಗೇಂದ್ರನ ಸಚಿವ ಸಂಪುಟದಿಂದ ವಜಾ ಮಾಡಬೇಕು, ಇಲ್ಲ ಕಿತ್ತು ಹಾಕ್ಬೇಕಂತೇಳಿ ಭಾರತೀಯ ಜನತಾ ಪಾರ್ಟಿ ಆಗ್ರಹವನ್ನ ಮಾಡ್ತದೆ. ಸಂಜಯ್ ಪಾಟೀಲ್ ಕೂಡ ಒಂದೆರಡು ಮಾತು ಮಾತಾಡ್ತಾರೆ. ಮಾಜಿ ಶಾಸಕ ಸಂಜಯ್ ಪಾಟೀಲ್ ಮಾತನಾಡಿ, ಭ್ರಷ್ಟಾಚಾರ ನಡೆಸಿರುವ ಸಚಿವ ನಾಗೇಂದ್ರ ರಾಜೀನಾಮೆ ಮೊದಲ ಬೇಡಿಕೆಯಾಗಿದೆ. ಭಾರತದಲ್ಲಿರುವ ಎಲ್ಲ ಭ್ರಷ್ಟಾಚಾರರನ್ನ ಹಿಂದೆ ಹಾಕಿ ನಾಗೇಂದ್ರ ಅಂತ ಕಳಂಕಿತ ನಾಗೇಂದ್ರನ ಮೇಲೆ ಸಿಬಿಐ ತನಿಖೆ ನಡೆಯುತ್ತಿದೆ. ಅಂತಹ ಸಂದರ್ಭದಲ್ಲಿ ಅವರಿಗೆ ಸಚಿವ ಸ್ಥಾನ ನೀಡುವುದು ಖಂಡನೀಯ ಎಂದರು. ಗೃಹಲಕ್ಷ್ಮಿ ಹಣದಲ್ಲಿ 5,000 ಕೋಟಿ ರೂಪಾಯಿ ಭ್ರಷ್ಟಾಚಾರ ನಡೆಸಿರುವ ಮಾಜಿ ಸಚಿವೆಯರಿಗೆ ಸನ್ಮಾನ ಮಾಡುವ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಮಾಡುತ್ತಿದೆ ಎಂದು ವಾಗ್ದಾಳಿ ನಡೆಸಿದರು. ಸುಭಾಷ್ ಪಾಟೀಲ್ ಅವರು ವಿಷಯ ಪ್ರಸ್ತಾಪ ಮಾಡ್ಯಾರ. ನಾಗೇಂದ್ರ ಅವರ ರಾಜೀನಾಮೆ ಇದು ಮೊದಲೇ ಬೇಡಿಕೆ ನಮ್ದು. ಆದರೆ ಭಾರತೀಯ ಜನತಾ ಪಾರ್ಟಿ ನಾಗೇಂದ್ರ ಅವ್ರ ರಾಜೀನಾಮೆಗೆ ಅಷ್ಟು ಹೋರಾಟ ಮಾಡ್ತಾ ಇದ್ದಾರೆ ಅಂತೂ ಯಾರೂ ತಪ್ಪು ಕಲ್ಪನೆ ಮಾಡ್ಕೋಬಾರ್ದು. ಇಡೀ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋಗಿದೆ. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದಮೇಲೆ ಅವ್ರದ್ದು 3 ವರ್ಷ ಮತ್ತು ಈಗ ಹೊಸ ನೈ ಹನಿಮೂನ್ ಪೀರಿಯಡ್ DK ಶಿವಕುಮಾರ್ ಅವ್ರ ಸರ್ಕಾರ, ಎರಡೂ ಸರ್ಕಾರ ಕೂಡಿ ಭಾರತ ದೇಶದಲ್ಲಿ ಇರುವಂಥ ಎಲ್ಲ ಭ್ರಷ್ಟಾಚಾರಿಯವರಿಗೆ ಹಿಂದಾಕಿ ಎಲ್ಲ ರೆಕಾರ್ಡ್ ಮುರಿದ ನಮಗಿಂತ ಮುಂದೆ ಹೋಗುವಂಥ ಶಕ್ತಿ ಯಾರ ಕಡೆ ಇಲ್ಲ ಅಂತ ತೋರಿಸ್ಕೊಡುವಂಥ ಕೆಲಸ ಈ ಸರ್ಕಾರ ಮಾಡ್ತಾ ಇದೆ. ನಾಗೇಂದ್ರ ಅಂತ ವ್ಯಕ್ತಿ ಮೇಲೆ CBI ಕೇಸ್ ಇದೆ. ಇವರ 187 ಕೋಟಿ ಹಣ ಹಗರಣ ಆಗಿಂದ ಸಿದ್ದರಾಮಯ್ಯ ಅವರು ಒಪ್ಕೊಂಡಿದ್ದಾರೆ, ರಾಜೀನಾಮೆ ಕೊಟ್ಟಿದ್ದಾರೆ. ಮತ್ತು ವಾಪಸ್ ತಗೊಳ್ಳೋ ಅಂತ ಏನು ಕಾರಣ ಅಂತ ನಮಗೆ ಪ್ರಶ್ನೆ. DK ಶಿವಕುಮಾರ್ ಅವ್ರದ ಮತ್ತು ನಾಗೇಂದ್ರ ಅವ್ರದ ಇದು ಎಂಥ ಲವ್ ಸ್ಟೋರಿ ನಮಗೆ ಅರ್ಥ ಆಗ್ತಾ ಇಲ್ಲ. ತೇರೆ ಬಿನಾ ಜೀನಾ ಪಡೆ ದಿನವೋ ಕಭಿ ಆಯೇನಾ ಅಂತ ಹಾಡ ಅಂತ ಇದ್ದ DK ಶಿವಕುಮಾರ್. ಮತ್ತು ನಾಗೇಂದ್ರನು ಮೈ ಅವ್ರ ತುಮ್ ಅವ್ರ ಮೈ ದೋನೋ ಮಿಲ್ಕೆ ಇತಿಹಾಸ ರಚಂಗೆ ಅಂತ ಇವರಿಬ್ಬರು ಕೂಡಿ ಇಡೀ ಭಾರತ ದೇಶದಲ್ಲಿ ಇತಿಹಾಸ ಒಂದು ಇಡ್ತಾ ಇದ್ದಾರೆ ಎಲ್ಲರೂ ಎದುರುಗಡೆ, ಕಣ್ಣರ ಎದುರುಗಡೆ. ನಾವು ಮತ್ತು ವಿಶೇಷವಾಗಿ ಇಲ್ಲಿ ಬೆಳಗಾವಿಯಲ್ಲಿ ನಾವೆಲ್ಲ ಮಾಧ್ಯಮ ಸ್ನೇಹಿತರಿಗೆ ಒಂದು ವಿನಂತಿ ಇದೆ. ಬೆಳಗಾವಿಯಲ್ಲಿ ತಾವು ನೋಡ್ಬೋದು 3.5 ವರ್ಷ ಆಯ್ತು ಏನೇನು ನಡೀತಾ ಇದೆ. ತಹಸೀಲ್ದಾರ್ ಆಫೀಸಲ್ಲಿ ಒಬ್ಬ ಅಧಿಕಾರಿ ಆತ್ಮಹತ್ಯೆ ಮಾಡ್ಕೊತಾನೆ. 5,000 ಕೋಟಿ ಹಣ ಹಗರಣ ಮಾಡಿಂದ ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಮ್ಮ ಬೆಳಗಾವಿ ಭಾಗದ ಮಾಜಿ ಮಂತ್ರಿ ಅವ್ರಿಗೆ ದೊಡ್ಡ ರಾಷ್ಟ್ರಪತಿ ಪದವಿ ಕೊಡುವಂಥ ಒಂದು ಕೆಲಸ ಮಾಡಿದಾರಂತ ಇಡೀ ಬೆಳಗಾವಿ ಜಿಲ್ಲೆ ಅಲ್ಲ ಕರ್ನಾಟಕ ಮಾತಾಡ್ತಾ ಇದೆ. ಅವರ ಅಣ್ಣ, ಅವ್ರ ತಮ್ಮ, ಅವ್ರ ಮಕ್ಕಳ ಬೆಳಗಾವಿ ಜಿಲ್ಲೆಯಲ್ಲಿ ಇರುವಂಥ ಪ್ರತಿಯೊಂದು ಆಫೀಸ್ದಲ್ಲಿ ಹಪ್ತ ಹಚ್ಚುವಂಥ ಕೆಲಸ ಮಾಡಿದ್ದಾರೆ. ಏನೇ ಆಗಬೇಕಾದ್ರೆ ನಮ್ಮ ವಿಧಾನ ಪರಿಷತ್ ಸದಸ್ಯ ಅವರ ಗಮನದಲ್ಲಿ ತಂದ PDOಸ್ಗಳ ಕೆಲಸ ಮಾಡ್ತಾ ಇದ್ದಾರೆ. ಗ್ರಾಮ ಪಂಚಾಯತ್ದಲ್ಲಿ ಇಂಟರ್ಫಿರೆನ್ಸ್, ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ದಲ್ಲಿ ಇಂಟರ್ಫಿರೆನ್ಸ್. ನಂದು ಒಂದೇ ಒಂದು ಮಾಧ್ಯಮ ಸ್ನೇಹಿತರಿಗೆ ವಿನಂತಿ ಇದೆ. ಸಂಜಯ್ ಪಾಟೀಲ BJP ಅಂತ ಟೀಕೆ ಮಾಡ್ತಾ ಇದ್ದಾನಂತಲ್ಲ, ನಂದು ಆ ಚಾಲೆಂಜ್ ಇದೆ. ಚಾಲೆಂಜ್ ಕಳೆದ 75 ವರ್ಷದಾಗ ಎಷ್ಟೋ ಮಂದಿ ಶಾಸಕರಾಗಿ ಹೋಗಿದ್ದಾರೆ ಇಲ್ಲಿ ಬೆಳಗಾವಿ ತಾಲೂಕದಲ್ಲಿ. ಅವರಿದ್ದಾಗ ಎಷ್ಟು ಕ್ಲಬ್ಗಳು ಇದ್ದು, ಎಷ್ಟು ಜುಗಾರ ಅಡ್ಡೆ ಇದ್ದು, ಎಷ್ಟು ಶರೆ ಅಂಗಡಿ ಇದ್ದು, ಮತ್ತು ಈಗ ಎಷ್ಟು ಕ್ಲಬ್ ಇದ್ದಾವೆ, ಎಷ್ಟು ಶರೆ ಅಂಗಡಿ ಇದ್ದಾವೆ, ಎಷ್ಟು ಜುಗಾರ ಅಡ್ಡೆ ಇದ್ದಾವೆ. ಮತ್ತೊಂದು ನಾ 10 ವರ್ಷ ಶಾಸಕ, BI ಪಾಟೀಲ್ 20 ವರ್ಷ ಶಾಸಕ, ಮನೋಹರ್ ಕಿಡೇಕರ್ 5 ವರ್ಷ ಶಾಸಕ, ಅಭಯ್ ಪಾಟೀಲ್ ಅಂತ ಈಗ 4ನೇ ಪೀರಿಯಡ್ ಇಲ್ಲಿ ಶಾಸಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಆ ಬೆಳಗಾವಿ ತಾಲೂಕದಲ್ಲಿ ನಾವು ರೈತರದ್ದು ಎಷ್ಟು ಹೊಲ ಖರೀದಿ ಮಾಡೀವಿ ಇದ್ರದ್ದು ಲೆಕ್ಕ ತಗೋರಿ. ಮತ್ತು ಈಗ ಎಷ್ಟು ಹೊಲಗಳು ಖರೀದಿ ಆಗ್ತಾ ಇದಾವು, ಎಷ್ಟು ಧಾಬಾಗಳು ನಿರ್ಮಾಣ ಆಗ್ತಾ ಇದಾವೆ. ಮತ್ತು ಧಾಬಾಗಳು ಯಾಕಂದ್ರೆ ನಮ್ಮ ವಿಶೇಷವಾಗಿ ಬೆಳಗಾವಿ ತಾಲೂಕದಲ್ಲಿ ಇರುವಂಥ ನಮ್ಮ ಮರಾಠಿ ಹುಡುಗರಿಗೆ ಅಂತ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಶೆರೆ ಕುಡಿಸೋದ, ಧಾಬಾ ಮೇಲೆ ಊಟಕ್ಕೆ ಹಾಕೋದ, ಅವ್ರಿಗೆ ನಶೆದ ಲತ್ತು ಹಚ್ಚಿ ಅವ್ರಿಗೆ
ದಾರಿ ತಪ್ಪಿಸುವಂಥ ಕೆಲಸ ಈಗಿನ ಕಾಂಗ್ರೆಸ್ ರಾಜಕಾರಣಿಗಳು ಮಾಡ್ತಾ ಇದ್ದಾರೆ. ಇದು ಕೂಡ ನೀವು ಗಮನ ಸಲ್ಲಿಸಬೇಕಂತ ನನ್ನ ಮಾಧ್ಯಮ ಸ್ನೇಹಿತರಿಗೆ ವಿನಂತಿ ಇದೆ. ಇಂಥ ಸರ್ಕಾರ ತಮಗೆಲ್ಲ ಗೊತ್ತಿದೆ, ಯಾರು ಹೇಳೋದೇನ ಅದು ತಗೊಂಡ್ರೆ ಅದು ವಿಷಯ ಬಿಡ್ತೀರಿ ಮತ್ತು ಅದ್ರ ಮೇಲೆ ಚಾಲು ಆಗ್ತೈತಿ. ಸಂಜಯ್ ಪಾಟೀಲ್ ಬಾಯ್ ಅಂದ್ರೆ ಹರಕ್ ಬಾಯ್ ಅಂತ ಮೊದಲು ನೀವು ಮಾತಾಡ್ತೀರಿ. ನನ್ನ ಗಾಡಿಗೆ ಒಮ್ಮೆ ಬ್ರೇಕ್ ಹೋದ್ರೆ गाड़ी की स्पीड इदागोदिಲ್ಲ. ಅದಕ್ಕೆ ನೀವು ತಿಳ್ಕೊರಿ, समझने वाले को इशारा काफी है और बेलगाम की मीडिया सबसे होशियार है. ಅದಕ್ಕೆ ನಾ ಏನು ಹೇಳೋದು ಅವಶ್ಯಕತೆ ಇಲ್ಲ ಯಾರಂತ. ನನ್ನ ಹೆಸರು ನಾನು ಬಾಯಲ್ಲಿ ಹೆಸರು ಕೇಳೋ ಅಂತ ನಿಮ್ಗೆ ಅವಶ್ಯಕತೆ ಇಲ್ಲ. ಬೆಳಗಾವದವ್ರು ಎಲ್ಲ ರಾಜಕಾರಣಿ ಜನರ ಜಾತಕ ಯಾರ ಕಡೆ ಇದ್ರೆ ಅದು ನನ್ನ ಮಾಧ್ಯಮ ಸ್ನೇಹಿತರ ಕಡೆ ಇದೆ. ರಾಹು ಎಲ್ಲಿದ, ಕೇತು ಎಲ್ಲಿದ್ದಾನ, ಯಾರು ಮನೆಯಾಗ ಏನು ನಡೀತಾ ಇದೆ ಎಲ್ಲ ನಿಮಗೆ ಗೊತ್ತಿದೆ. ನಾಗೇಂದ್ರ ರಾಜೀನಾಮೆ ಅಂತ ಇದೇನೇ ಇದೆ. ಆದರೆ ಬೆಳಗಾವಿ ತಾಲೂಕಾದಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ನಡೀತಂಥ ರಾಜಕೀಯ ಕೂಡ ಬೆಳಗಾವಿಗೆ ಕಲಂಕ ತರುವಂಥ ಕೆಲಸ ಇಲ್ಲಿರುವಂಥ ಜನಪ್ರತಿನಿಧಿಗಳು ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆನೂ ಕೂಡ ವ್ಯವಸ್ಥೆ ಆಗಬೇಕು. ಅದಕ್ಕೆ ನಾವು ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಾರ್ಯಕರ್ತರ ಕಳೆದ 3-4 ದಿವಸ ಹೋರಾಟ ಮಾಡ್ತಾ ಇದ್ದೀವಿ. ಇದು ಹೋರಾಟ ಮೀಡಿಯಾಗೆ ತೋರ್ಸಾಕ, ಜನರಿಗೆ ತೋರ್ಸಾಕಲ್ಲ. ಈ ಹೋರಾಟ ಮುಖಾಂತರ ಜನರಿಗೆ ಜಾಗೃತಿ ಮಾಡುವಂಥ ಕೆಲಸ. ಕುಕ್ಕರ್ 200-400 ರೂಪಾಯಿದ ನಿಮ್ಗೆ ಡಬ್ಬಿ ಬರ್ಬೋದು, ಮತ್ತೇನೇನೋ ಬರ್ಬೋದು. ಗೃಹಲಕ್ಷ್ಮಿ ಯೋಜನೆ 5,000 ಕೋಟಿ ಮನೆಯಾಗ ಬಂದ ಮೇಲೆ ಎಷ್ಟು ಕುಕ್ಕರ್ಗಳು ಬರ್ಬೋದು ರೀ, ಎಷ್ಟು ಡಬ್ಬಿಗಳು ಬರ್ಬೋದು? ಈಗ ನಾ ಚಾಲು ಮಾಡ್ನಲ್ಲ ಸರ್, ಸಂಜಯ್ ಪಾಟೀಲ್ ಗಾಡಿ ಈಗ ಪೆಟ್ರೋಲ್ ಹಾಕ್ಯಾನು ಚಾಲು ಆಯ್ತು. ಈಗ ನೀವು ಚಾಲು ಮಾಡ್ರಾಗ ನಮ್ಮ ಮೊದಲೇ ದಿವಸ ನಮ್ಮ ಇಲ್ಲಿ ಕಾರ್ಯಕರ್ತರು ನಿಂತು ಜೋರು ಹೋರಾಟ ಮಾಡಿದಾರ, ಕೇಳಿದಾರ. ಅವ್ರಿಗೂ ಇದು ವಿಷಯ ತಿಳಿಸ್ತೀವಿ. ಇದು ಬೆಳಗಾವದ ಕೆಲಸ ಇದೆ. ನಿಮಗೂ ನಾವು ವಿನಂತಿ ಮಾಡ್ತೇನೆ, ಬೆಳಗಾವಿ ಮೇಲೆ ಅನ್ಯಾಯ ಆಗಬಾರ್ದು. ಬೆಳಗಾವಿ ಯುವಕರ ನಶೆದಲ್ಲಿ ಇದಾಗಬಾರ್ದು. ಅದಕ್ಕೆ ನೀವು ಕೂಡ ನನಗೆ ಸಹಕರಿಸಿ ಅಂತ ಕೈ ಮುಗಿದು ವಿನಂತಿ ಮಾಡ್ತಾ ಇದ್ದೇನೆ. ನಾ ಸ್ಕೂಲ್ ಕಾಲೇಜ್ ನಡೆಸ್ತೇನೆ. ನಾ ಮತ್ತೇನು ನಂದು ಈ ಸರ್ಟಿಫಿಕೇಟ್. ನಾನು ಸರಸ್ವತಿ ಮಂದಿರ ನಡೆಸ್ತೇನೆ. ಮಕ್ಕಳಿಗೆ ಎಜುಕೇಶನ್ ಕೊಟ್ಟ ಅವ್ರಿಗೆ ಒಳ್ಳೆ ವ್ಯಕ್ತಿ ಮಾಡುವಂಥ ಕೆಲಸ ಭಾರತೀಯ ಜನತಾ ಪಾರ್ಟಿ ಮಾಡ್ತೇವೆ. ದೇಶದ ಸಂಸ್ಕೃತಿ ಸಂಸ್ಕಾರ ಕೊಡುವಂಥ ಕೆಲಸ BJPಯಲ್ಲಿ. ಮತ್ತು ಬ್ಯಾಡಾದ ಕಲ್ಮನ್ ನೋಡ್ರಿ, ಒಂದೇ ಮಾತರಮ್ಮ ಸೋನಿಯಾ ಗಾಂಧಿ ಬಂದ್ ಮಾಡ ಅಂತ ಹೇಳ್ತಾರೆ. ಇವ್ರು ಹುಟ್ಟಿದ ಜಾಗ ಯಾವುದಂತ ತೋರಿಸ್ಕೊಟ್ರು. ಅವರ ನಾಡಿನ ಒಂದೇ ಮಾತರಂ ಬಗ್ಗೆ ಗೌರವ ಇಲ್ಲಾಗಿದ್ರೆ ಅವ್ರದ್ದು ಬಣ್ಣ ತೋರಿಸ್ತಾ ಇದ್ದಾರೆ. ನಾವು ಒರಿಜಿನಲ್ ನಾವು ಯಾರಂತ ಇದು ನೀವು ಕೂಡ ವಿಚಾರ ಮಾಡಬೇಕು. ಒಂದೇ ಮಾತರಂ ಬಂದ್ ಮಾಡ್ರಿ ಅಂತ ಹೇಳ್ತಾರೆ. ಒಂದೇ ಮಾತರಂ ಹಾಡಲಿಕ್ಕೆ ಇವ್ರಿಗೆ ನಾಚಿಕೆ. ಅಂದ್ರೆ ಒಂದು ಸಮಾಜ ಮೇಲೆ ಪ್ರೀತಿ ತೋರಿಸ್ಲಿಕ್ಕೆ. ಆದ್ರೆ ಆ ಸಮಾಜ ಜನನೂ ಏನೋ ಭಾರತ ಬಗ್ಗೆ ಅವ್ರ ಗೌರವ ಇಲ್ಲ ಅಂತಿಲ್ಲ. ಕೋಟ್ಯಾಂತ ಜನ ಇದ್ದಾರೆ, ಅವರು ಕೂಡ ಭಾರತ ಮೇಲೆ ಪ್ರೀತಿ ಮಾಡ್ತಾರೆ. ಸರ್, ನನ್ನ ಗಾಡಿದಾಗ ಪೆಟ್ರೋಲ್ ಹಾಕೋದು ಅವಶ್ಯಕತೆ ಇಲ್ಲ. ಅದು ಆಟೋಮೆಟಿಕ್ ಚಾರ್ಜ್ ಆಗ್ತೈತಿ. ಎಷ್ಟು ಗಾಡಿ ರನ್ ಮಾಡ್ತೇನೋ ಅಷ್ಟು ಚಾರ್ಜ್ ಆಗ್ತೈತಿ. ಈ ಹೋರಾಟ ಇನ್ನೂ ತೀವ್ರ ಸ್ವರೂಪ ಧಾರಣ ಮಾಡ್ತಿತ್ತಂತ ಈ ಸಂದರ್ಭದಲ್ಲಿ ಸುಳ್ಳು ಮಾತಾಡೋದು. ಡಿಗ್ರಿ ಅವ್ರಿಗೆ DK ಶಿವಕುಮಾರ್ ಅವರು ಯೂನಿವರ್ಸಿಟಿಯಲ್ಲಿ ಸಿಕ್ಕಿದೆ. ನಮ್ಮ ಹೊಸ ಕುಲಗುರು ಬಂದ DK ಶಿವಕುಮಾರ್, ಭ್ರಷ್ಟಾಚಾರ ಯೂನಿವರ್ಸಿಟಿದ ಕುಲಗುರುಗಳು ಅವರ. ಇಡೀ ಭಾರತ ದೇಶ ಅವ್ರಿಗೆ ಹೇಳ್ತಾರೆ ಭ್ರಷ್ಟಾಚಾರದ ಕುಲಗುರು ಅಂತ. ಆ ಕುಲಗುರು ಕಡ್ದ ಅವ್ರಿಗೆ ಸರ್ಟಿಫಿಕೇಟ್ ಸಿಕ್ಕೈತೆ, ನೀ ಏನು ಭ್ರಷ್ಟಾಚಾರ ಮಾಡಿಲ್ಲ ಅಂತ. ಅವ್ನು CBI ಹುಚ್ಚ, ಕೋರ್ಟ್ ಹುಚ್ಚ, ನಮ್ಮ DK ಕಾಕ ಒಬ್ಬ ಶಾನ್ಯ. ಅವ್ನು ಹೇಳಿಂದ ಕರೆ ಸುಳ್ಳು ಮಾತಾಡಿಲ್ಲ ಅಂತ. ಸುಳ್ಳು ಮಾತಾಡೋದೊಂದು ನೀತಿ ಮಿತಿ ಇರ್ತೈತ್ರಿ ಸರ್. ಮತ್ತು ನಾವು ನಾಗೇಂದ್ರ ಬಗ್ಗೆನೂ ಯಾಕೆ ಮಾತಾಡ್ತಾ ಇದ್ದೀವಿ, ಬೇರೆ ಮಂತ್ರಿಗಳ ಬಗ್ಗೆ ಯಾಕೆ ನಾವು ಇದು ಮಾಡ್ತಾ ಇಲ್ಲ? ನಾವು ನಾಗೇಂದ್ರ ಬಗ್ಗೆನೂ ಯಾಕೆ, ಅವೇನು ನಮ್ಮದು ವೈಯಕ್ತಿಕ ಏನು ಕೆಟ್ಟ ಮಾಡ್ಯಾರ. ಆದ್ರೆ ಏನು ಕೆಟ್ಟ ಕೆಲಸ ಮಾಡಿದಾರು, ತಪ್ಪು ಮಾಡಿದಾರು, ಆ ಥರದ್ದು ಎಲ್ಲರ ಎದುರುಗಡೆ ನಾವು ಕಣ್ಣಲ್ಲಿ ನೋಡ್ತಾ ಇದ್ದೀವಿ. ಅದಕ್ಕೆ ಅವ್ರಿಗೆ ಶಿಕ್ಷೆ ಆಗಬೇಕಂತ ನಮ್ಮ ಬೇಡಿಕೆ. ನಮಸ್ಕಾರ. ಬಿಜೆಪಿ ನಗರ ಘಟಕದ ಅಧ್ಯಕ್ಷ ಗೀತಾ ಸುತಾರ್, ಮಾಜಿ ಶಾಸಕ ಅರವಿಂದ್ ಪಾಟೀಲ್, ಬಿಜೆಪಿ ಮುಖಂಡರಾದ ಡಾಕ್ಟರ್ ಸೋನಾಲಿ ಶರ್ನೋಬತ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ವಿನೋದ್ ಕೋಲ್ಕರ್, KMM ನ್ಯೂಸ್, ಬೆಳಗಾವಿ. ಭೀಮಾ ಆಗಸ್ಟ್ 10ರಿಂದ 30ರವರೆಗೆ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸಿಕೊಳ್ಳುತ್ತಿದ್ದು, ಹಬ್ಬದ ಸಂಭ್ರಮದಷ್ಟೇ ಪ್ರಕಾಶಮಾನವಾಗಿ ಹೊಳೆಯುವ ವಿಶೇಷ ಕೊಡುಗೆಗಳನ್ನು ಗ್ರಾಹಕರಿಗಾಗಿ ನೀಡುತ್ತಿದೆ. ಚಿನ್ನದ ಮೇಲೆ ಪ್ರತಿ ಗ್ರಾಮ್ಗೆ 1,000 ರೂಪಾಯಿವರೆಗೆ ರಿಯಾಯಿತಿ, ವಜ್ರಾಭರಣಗಳ ಮೇಲೆ ಪ್ರತಿ ಗ್ರಾಮ್ಗೆ 1,000 ರೂಪಾಯಿ ಫ್ಲಾಟ್ ರಿಯಾಯಿತಿ ಹಾಗೂ ಪ್ರತಿ 50 ಗ್ರಾಂ ಬೆಳ್ಳಿಯ ಖರೀದಿಗೆ 1,000 ರೂಪಾಯಿ ರಿಯಾಯಿತಿ ಪಡೆಯಿರಿ. ಹಳೆಯ ಚಿನ್ನದ ವಿನಿಮಯದ ಮೇಲೆ ಪ್ರತಿ ಗ್ರಾಮ್ಗೆ ಹೆಚ್ಚುವರಿ 150 ರೂಪಾಯಿ ಪಡೆಯಿರಿ. ಅಷ್ಟೇ ಅಲ್ಲ, ಲಕ್ಕಿ ಡ್ರಾ ಮೂಲಕ 4 ಕೋಟಿ ಮೌಲ್ಯದ ವಜ್ರಾಭರಣಗಳನ್ನು ಗೆಲ್ಲುವ ಅವಕಾಶ. ಕೊಡುಗೆಗಳು ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.